ಹಾರರ್ ಸಿನಿಮಾ ಆಗಿರೋದ್ರಿಂದ ಹಾಡುಗಳಿಗೆ ಜಾಗ ಇರಲಿಲ್ಲ. ಬಟ್ ಸಿನಿಮಾ ಶೂಟ್ ಮಾಡಿದ್ಮೇಲೆ ಕೆಲವು ಮಾಂಟೇಜ್ ಶಾರ್ಟ್ಸ್ ಅಂತ ಇತ್ತು. ಅವಾಗ ಅಲ್ಲಿ ಕೆಲವು ಸ್ಟೋರಿ ಟೆಲ್ಲಿಂಗ್ ಮಾಂಟೇಜಲ್ಲಿ ಹೇಳಬೇಕಾಗಿ ಬಂದಾಗ ಒಂದು ಸಾಂಗ್ ಇದ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಮಾಡಿಸಿದ್ವಿ. ಕಲ್ಯಾಣ್ ಸರು ಅದ್ಭುತವಾಗಿ ಬರ್ಕೊಟ್ರು, ವಾಸುಕಿ ವೈಭವ್ ಹಾಡು ಕೊಟ್ಟರು, ನಮ್ಮ ಹುಡುಗರು ಶ್ರೇಯಸ್ಸು ಮತ್ತು ರಘೋತ್ತಮ ಅದನ್ನು ಸಂಗೀತ ಸಂಯೋಜನೆ ಮಾಡಿದ್ರು. ಸೊ ಸಾಂಗ್ ಕೇಳಿದ್ರಿ, ಇದು ಸಿನಿಮಾದಲ್ಲಿರುತ್ತೆ. ಇದಲ್ಲದೆ ಹಿಂದೆ ಒಂದು ಸಾಂಗ್ ಬಿಟ್ಟಿದ್ವಿ, ಜೋಲಿ ತೂವು ಅಂತ. ಅದು ಈ ನಮ್ಮ ಸಿನಿಮಾದಲ್ಲಿ 30 ಸೆಕೆಂಡು 40 ಸೆಕೆಂಡ್ ತುಣುಕುಗಳಾಗಿ ಬರ್ತವೆ. ಅಲ್ಲೂ ಕೆಲವು ಪಾತ್ರಗಳ ಅನಾವರಣ ಆಗುತ್ತೆ. ಅದು ಬಿಟ್ಟರೆ ಈಗ ಸಿನಿಮಾ ಸಜ್ಜಾಗಿದೆ, ಶೀಘ್ರದಲ್ಲೇ ಥಿಯೇಟರ್ ಬರಬೇಕು ಅಂತ ಅಂದ್ಕೊಳ್ತಿದ್ವಿ. ಕಬಂಧ ಹೇಳಕೊಟ್ಟಿರೋದು ಸರ್ ಒಂದು ವ್ಯವಸಾಯದ ಸುತ್ತದ ಸಮಸ್ಯೆ. ನಮಗೆ ಗೊತ್ತಿಲ್ಲದೇ ತುಂಬ ವರ್ಷದ ಇದೆ, ಕಾಡ್ತಾ ಇದೆ. ಯಾರು ಅದನ್ನು ಗಮನ ಹರಿಸ್ತಿಲ್ಲ ಅಥವಾ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇಲ್ಲ, ಎರಡೂ ಆಗ್ತಾ ಇಲ್ಲ. ಆ್ಯಂಡ್ ನಮ್ಗೆ ಯಾಕೆ ಅಂತ ಅನ್ನೋ ಅಭ್ಯಾಸ ನಮಗೆ ಸಹಜವಾಗಿ ಈಗಿನ ಕಾಲದಲ್ಲಿ ಯಾರಿಗೂ ಸಮಯ ಇಲ್ಲ. ಹಾಗೆ ಬಿಡು ನನಗೇನಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ದೀವಿ. ಬಟ್ ಅದು ನಮ್ಮ ಮನೆಯವ್ರಿಗೂ ಬಂದಿದೆ, ನಮ್ಮ ಮನೆ ಒಳಗೂ ಬಂದಿದೆ, ನಮ್ಮ ದೇಹಕ್ಕೂ ಬಂದಿದೆ. ಇದು ಕಬಂಧ ಹೇಳಕೊಟ್ಟಿರೋಂಥ ವಿಚಾರ. ಈಗಲೂ ಗಮನ ಹರಿಸ್ದಿದ್ರೆ ದಿನ ಮನೇಲಿ ಅಳಬೇಕಾಗತ್ತೆ, ನಗಲ್ಲ ಅನ್ನೋ ಒಂದು ವ್ಯವಸ್ಥೆ ಬಂದ್ಬಿಡ್ತೀವಿ ಅನ್ನೋದು ಕಬಂಧ ಹೇಳಕೊಟ್ಟಿರೋ ವಿಚಾರ ಹಾಗೂ ವಿಷಯ. ನನಗಾಗಿದೆ ನಿನಗಾಗುತ್ತೆ ಟ್ಯಾಗ್ಲೈನ್ ಅಂತಲ್ಲ, ಸಿನಿಮಾದಲ್ಲಿ ಒಂದು ಪಾತ್ರ ಹೇಳೋದು. ನನಗದೆಲ್ಲ ಒಂದ್ ಕಡೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೆ ಅನ್ನೋದು ಅನ್ನಿಸ್ತು ನನಗೆ. ಹಾಗಾಗಿ ಅದನ್ನ ಕೆಲವು ಕಡೆ ಬಳಸ್ಕೊಂಡಿದ್ದೀವಿ. ನನಗಾಗುತ್ತೆ ನಿಮಗೆ ಒಂದು ಸಣ್ಣ ಮಗು ಹೇಳೋವಂಥದ್ದು ಆಟ ಆಡ್ತಾ ಒಂದು ಹೇಳುತ್ತೆ. ಅದು ಹೇಳ್ತಾ ಅದು ಸಿನಿಮಾದ ಇಡೀ ಅರ್ಥನ ಕೊಡ್ತು. ಅಂದ್ರೆ ಇವತ್ತಿನ ಸಮಾಜದಲ್ಲಿ ನಾವೇನು ಇಗ್ನೋರ್ ಮಾಡ್ತಿದೀವಿ ಅಥವಾ ಕಡೆಗಣಿಸ್ತಿದೀವಿ ಅದು ನಾಳೆ ನಮಗೂ ಆಗ್ಬೋದು ಅನ್ನೋ ಪಾಯಿಂಟಿಗೆ ಬರುತ್ತೆ. ಹಾಗಾಗಿ ನನಗಾಗಿದೆ ನಿನಗಾಗುತ್ತೆ ಅನ್ನೋದು ಟ್ಯಾಗ್ ಆಗಿ ಉಳ್ಕೋತದೆ. ಸರಿ, ಹಾರರು ಅದೇ ಇಲ್ಲಿವರೆಗೂ ನಾವು ಮಾಡಿರುವಂತ ಸಿನಿಮಾಗಳು ಅಥವಾ ನಾವು ನೋಡುವಂತ ಹಾರರ್ಗೂ ಇದಕ್ಕೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಹಾರರ್ ಎಲಿಮೆಂಟ್ ಅಂತ ಏನು ಜನಕ್ಕೆ ಏನು ಮನೋರಂಜನೆ ಬೇಕು ಅದನ್ನ ಹೇಳಿದೀವಿ. ಬಟ್ ಅದಕ್ಕಿಂತ ಭಯಾನಕವಾಗಿದೆ ನಮ್ಮ ಸಮಾಜದಲ್ಲಿ. ನಾವು ಅದನ್ನ ಆಗ್ಲೇ ಹೇಳಿದಾಗೆ ಗಮನ ಹರಿಸೇ ಇಲ್ಲ ನಾವು. ಅದನ್ನ ಒಂದ್ಸಲಿ ನೋಡಿ ಇದು ಇನ್ನೂ ಭಯಾನಕವಾಗಿದೆ ಅನ್ನೋದನ್ನ ಎಂಟರ್ಟೈನ್ಮೆಂಟ್ ಮೂಲಕ ಹೇಳಕ್ಕೆ ಹೆಚ್ಚು ಕಮ್ಮಿ ಸಿನಿಮಾದ ಮುಕ್ಕಾಲ್ ಭಾಗ ಹಾರರ್ ಎಲಿಮೆಂಟ್ ಅಲ್ಲೇ ಹೋಗಿದೆ. ಜನಕ್ಕೆ ಥ್ರಿಲ್ ಅಂತ ಲಾಸ್ಟ್ ಟೈಮ್ ಹೇಳಿದಾಗೆ ಅದು ಕೊಡುತ್ತೆ. ಅದಂತೂ ಯಾವ ತರದ ಸಮಸ್ಯೆ ಅಂದ್ರೆ ಈ ಫರ್ಟಿಲೈಸರ್ಸ್ ಪ್ಲಾಸ್ಟಿಕ್ ಆ ತರದ ಸಮಸ್ಯೆಗಳು ಅಂತನಾ ಅಥವಾ ಅದರ ಅತಿರೇಕವಾಗಿ ಬಳಸುವಂತ ರಸಗೊಬ್ಬರ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಅದ್ರ ಬಗ್ಗೆನೇ ಇರುವಂತದ್ದು ಸಿನಿಮಾದ ತಿರುಳು. ಸದ್ಯದಲ್ಲಿ ಶೀಘ್ರದಲ್ಲೇ ಆಗಸ್ಟ್ ತಿಂಗಳೇ ಖಂಡಿತ ಮೊದಲನೇ ವಾರದಿಂದ ಅಲ್ಲೆಲ್ಲೋ ಬರಬೇಕು ಅಂತಿದ್ದೀವಿ. ಅಂದ್ರೆ ಅದ್ ಬಿಟ್ಬಿಟ್ಟು ನೀವು ಸಾವಯವದತ್ತ ಹೋಗ್ಬೇಕು ಅನ್ನೋ ಇಲ್ಲ, ನಾವು ಯಾವ್ದೊಂದು ಸ್ಟೇಟ್ಮೆಂಟ್ ಬೋಧನೆ ಏನು ಮಾಡ್ತಿಲ್ಲ. ಅಂದ್ರೆ ಕೆಲವೆಲ್ಲ ಅರಿವಿಲ್ಲ, ಅದನ್ನ ಅಟ್ಲೀಸ್ಟ್ ಯಾರು ಅರಿವು ಮೂಡಿಸೋರಿದ್ರೆ ಒಳ್ಳೇದು. ಅಥವಾ ಗೊತ್ತಿದ್ರೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ಏನ್ ಬಳಸಬೇಕು ಅನ್ನೋದೆಲ್ಲ ಕೆಲವು ಇರ್ತವೆ. ಅದು ವ್ಯವಸಾಯದಲ್ಲಿ ಈಗ ಪೆಸ್ಟಿಸೈಡ್ ಅಂತ ಅಥವಾ ರಸಗೊಬ್ಬರ ಅಂತ ಬಂದಾಗ ಅದು ಗೊತ್ತಿರ್ಬೇಕು. ಸರ್ ಅದ್ರ ಎಕ್ಸ್ಪರ್ಟ್ ಆಕ್ಚುಲಿ. ಸೊ ಅದನ್ನ ಹೇಳಿದ್ರೆ ಅವರೇ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಸರ್ ಕಡೆ ಮೈ ಕೊಡ್ತಾರೆ. ಸರ್ ನಡೀತಿದೆ, ನಾಳೆ ನಡೀರಲ್ಲಿ ಗೊತ್ತಾಗುತ್ತೆ. ನಟನೆಯಿಂದ ಬಹಳ ವರ್ಷಗಳ ಡೈರೆಕ್ಷನ್ ಬಂದಿದೆ. ನಟನೆಯಿಂದ ಅನ್ನೋದಕ್ಕಿಂತ ಅದೇ ನಿರ್ದೇಶನ ಈಗಲೂ ಭಯ, ಅಂದ್ರೆ ಅದು ದೊಡ್ಡ ಜವಾಬ್ದಾರಿ. ಬರವಣಿಗೆ ತುಂಬಾ ಇಷ್ಟ ಮುಂಚೆನೂ ನಿಮ್ಗೆ ಗೊತ್ತಿರೋ ಹಾಗೆ. ನಟನೆ ಅದೇ ನಾಟಕ ಮಾಡ್ತಾ ಇರೋದಂತ ಯಾವತ್ತು ನಟನೆ ಅನ್ನೋದು ಗ್ಯಾಪ್ ಅಂತಿಲ್ಲ, ಮಾಡ್ತಾ ಇದ್ದೀನಿ. ಬಟ್ ಅದೇ ನಮಗೆ ಒಂದ್ ಸ್ವಲ್ಪ ಒಲವಿರೋಂಥದ್ದು ಪಾತ್ರಗಳು ಸಿಕ್ಕಿದಾಗ ಮಾಡ್ತಿರ್ತೀವಿ. ಅದಲ್ಲದೆ ಹೋದ್ರೆ ಬರವಣಿಗೆನೇ ಯಾವಾಗಲೂ ಫೇವ್ರೇಟ್. ಸೊ ಗ್ಯಾಪ್ ಅಂತಿಲ್ಲ, ಬಟ್ ನಿರ್ದೇಶನದ ಅವಕಾಶ ಬಂತು, ಸರಿ ಆಯ್ತು ಮಾಡೋಣ ಅಂತ ಸ್ವಲ್ಪ ನಮಗೆ ಇಷ್ಟವಾದಂಥ ವಿಚಾರಗಳನ್ನ ಹೇಳ್ಕೊಟ್ಟೆ ಅಷ್ಟೆ. ಫ್ಯಾಕ್ಟ್ ಚೆಕ್ಗೆ ಆ ವಿಚಾರನೂ ಕೊನೆಯಲ್ಲಿ ಹೇಳಿದೀವಿ. ಸೊ ಸಿನಿಮಾ ನೋಡಿದಾಗ ನನ್ನ ಅಂದಾಜು ತಲುಪುತ್ತೆ. ಕನ್ನಡ ಹಾಡು ಓದ್ಸಲಿ ಬರೀ ಕನ್ನಡ ಹಾಕಿದ್ದೆ. ಅದಕ್ಕೀಗ ನಮ್ಗೇನು ಅರ್ಥ ಆಗಲ್ಲ, ಓದೋರು ನಾವ್ ಹೆಂಗ್ ಓದೋದು ಕನ್ನಡ ಹಾಡು ನೀವು ಅಂತ ಕೇಳೋದು ಒಂದಷ್ಟು ಜನ ಪ್ರೇಕ್ಷಕರು ವರ್ಗದ. ಅಲ್ಲ, ಕನ್ನಡ ಹಾಡಿದೆ, ಲಿರಿಕ್ ಗೊತ್ತಾಗ್ತಿಲ್ಲ ಅಂತ, ಹಂಗಾಗಿ ಡಿಸ್ಕ್ರಿಪ್ಷನ್ ಫುಲ್ ಕನ್ನಡ ಹಾಕಿದ್ವಿ. ಇದರಲ್ಲಿ ಇಂಗ್ಲಿಷ್ ಹಾಕ್ಬಿಟ್ಟಿದ್ವಿ. ಹೋದ್ ಸಾಂಗ್ ಫುಲ್ ಕನ್ನಡ ಸಾಂಗ್ ಇತ್ತು, ಲಿರಿಕ್ ಕನ್ನಡನೇ ಮಾಡಿದ್ದೆ. ಹಂಗಾಗಿ ಅದೇ ಕಿಶೋರ್ ಸರ್ ಹನುಮಾನ್ ಅನ್ನೋ ಪಾತ್ರ ಮಾಡ್ತಿರೋದು, ರೈತ. ಅವರು ತೆರೆ ಹಿಂದೆ ಮಾಡುವಂಥದ್ದನ್ನ ಮೊದಲನೇ ಬಾರಿ ಸರ್ ಮುಂಚೆ ಮಾಡಿದ್ದೆ. ಮೊದಲನೇ ಸಾರಿ ಅಂತ ನಾನು ಅನ್ಕೋತೀನಿ, ಯಾಕೆ ನಾನು ಅವ್ರ ಸಿನಿಮಾ ಫಾಲೋ ಅಪ್ ಮಾಡ್ತಿದ್ದೀನಿ. ಸೊ ರೈತರ ಮೊದಲನೇ ಬಾರಿ ತೆರೆ ಮೇಲೆ ಮಾಡಿದ್ದಾರೆ.
ಅದೇ ಅವರು ಅದೇ ಈ ಸಿನಿಮಾ ಅದೇ ಮಾಡಿ ಅಂತ ಯಾವುದು ಹೇಳ್ತಿಲ್ಲ, ಯಾವ ಪಾತ್ರ ಅದನ್ನು ಹೇಳ್ತಾ ಇಲ್ಲ. ಬಟ್ ಆದರೆ ಇವರಂಥವ್ರು ಅದನ್ನು ಹೇಳಿದಾಗ ಅದಕ್ಕೊಂದು ತೂಕ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಸರ್ ಅದನ್ನು ತುಂಬ ಅದ್ಭುತವಾಗಿ ಆ ಪಾತ್ರನ ಕಟ್ಕೊಟ್ಟಿದ್ದಾರೆ, ಹನುಮಾನ್ ಅದನ್ನು. ಸೊ ಇನ್ನು ಓವರ್ ಟು ಸರೇ ಹೇಳಿ. ಸರ್ ಅದೇನೆ, ಒಂದಷ್ಟು ನೈಜ ಘಟನೆ ನಮ್ಮ ಕರ್ನಾಟಕ ಬಾರ್ಡರಲ್ಲಿ ನಡೆದಿತ್ತು ಈ ಹಿಂದೆ. ಅದನ್ನು ನೀವು ಒಂದು ಫೋಟೋ ನೋಡಿದ್ರು ಹಾರರ್ಗಿಂತ ಭಯಾನಕವಾಗಿದೆ. ಅದು ನೋಡೋಕ್ಕಾಗಲ್ಲ ತುಂಬ ಜನಕ್ಕೆ. ನಮ್ಮಲ್ಲಿ ಅಂದರೆ ಪತ್ರಕರ್ತರು, ಸ್ನೇಹಿತರು, ನಾವು ಎಲ್ಲ ಸಿನಿಮಾದವರಾಗಿರೋದ್ರಿಂದ ಮೇ ಬಿ ಅದನ್ನು ಗ್ರಹಿಸ್ಕೊಳ್ಳೋ ಅಥವಾ ಅರಗಿಸ್ಕೊಳ್ಳೋಷ್ಟು ತಾಕತ್ತಿರುತ್ತೆ. ಒಂದು ಸಡನ್ನಾಗಿ ಒಂದು ಸಣ್ಣ ಮಗುಗೆ ತೋರಿಸಿದ್ರೆ ಇದು ನಾವು ಮಾಡಿದ್ದ ಅನ್ನೋಷ್ಟು ಭಯಾನಕವಾಗಿದೆ. ಹಾಗಾಗಿ ನನಗೆ ಅದು ಹಾರರ್ಗಿಂತ ಭಯ ಅದು. ಸೊ ಅದನ್ನು ನಾವೇ ಮಾಡಿದ್ದು ಅನ್ನೋದನ್ನ ನಮ್ಗೆ ಅರಿವು ಇರಲಿ ಅನ್ನೋ ಪಾಯಿಂಟಿಗೆ ಆ ಎಲಿಮೆಂಟ್ ತಗೊಂಡಿದ್ದು ಅಷ್ಟೇ. ಮಾಡಿ ಅದನ್ನು ಮಾರ್ಕೆಟಿಗೆ ತಲುಪಿಸಿ ಹಾಕಿರೋ ದುಡ್ಡನ್ನು ತೆಗೆಯೋದೇ ದೊಡ್ಡ ಹಾರರ್. ಸೊ ನಾವೆಲ್ಲರೂ ಒಂದು ಹಾರರ್ನೇ ಬದುಕ್ತಾ ಇದ್ದೀವಿ. ಅದರಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡಿದರೆ ಮೆಚ್ಚಬೇಕಾದ್ದೆ. ಅಂಥವರಿಂದ ಆ ಥರ ಧೈರ್ಯ ಮಾಡ್ತಾ ಇರೋರಿಂದನೇ ಸಿನಿಮಾ ಇನ್ನು ಉಳ್ಕೊಂಡಿದೆ ಅನಿಸುತ್ತೆ. ಈಗ ತುಂಬ ಪ್ರಭಾವಶಾಲಿ, ತುಂಬ ಪ್ರಭಾವಶಾಲಿ ಮಾಧ್ಯಮ. ಅದನ್ನು ಉಳಿಸ್ಕೊಳ್ದೇ ಇದ್ದರೆ ನಾವು ತುಂಬ ದೊಡ್ಡ ಒಂದು ಅಭಿವ್ಯಕ್ತಿಯ ಮಾಧ್ಯಮವನ್ನು ಕಳ್ಕೊಂಡು ಬಿಡ್ತೀವಿ. ಭಾಷೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ನಮ್ಮ ಅಸ್ತಿತ್ವ ಉಳಿಬೇಕು ಅಂದರೆ ಸಿನಿಮಾ ಕೂಡ ಉಳಿಬೇಕು. ಸೊ ಸಿನಿಮಾ ಉಳಿಯೋದಕ್ಕೆ ಇಂಥವ್ರು ಮಾಡ್ತಾ ಇರೋ ಈ ಪ್ರಯತ್ನಗಳು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಒಂದೊಂದು ಪ್ರಯತ್ನವೂ ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಎಲ್ರಿಗೂ ಧನ್ಯವಾದ, ಅಭಿನಂದನೆಗಳು, ಒಳ್ಳೆಯದಾಗಲಿ. ಅದೇ ಯಾವಾಗಲೇ ನೀವು ಕೇಳಿದಾಗ ನನಗೂ ಹೇಳಬೇಕು ಅನಿಸ್ತು, ಹಾರರ್ ಯಾಕೆ ಬೇಕು ಅಂತಂದರೆ ನಿಜ ಜನಗಳಿಗೆ ನಿಜವಾದ ಹಾರರ್ ನೋಡಿ ಏನೂ ಅನಿಸ್ತಾ ಇಲ್ಲ. ಯಾಕಂದರೆ ದಿವಸ ನೋಡ್ತಾ ಇದ್ದಾರೆ, ಜೊತೆಗೆ ಅದು ಇಮ್ಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ವಲ್ಲ, ಸಡನ್ನಾಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ತುಂಬ ಎಲ್ಲ ಸ್ಲೋ ಪಾಯ್ಸನ್ ತಾನೇ ನಾವು ತಗೊಳ್ತಾ ಇರೋದು. ಹಾಗಾಗಿ ಸಡನ್ನಾಗಿ ದೆವ್ವ ಕರ್ಕೊಂಬಂದು ಹೆದರಿಸಿದ್ರೆ ಇವರಿಗೆ ಸ್ವಲ್ಪ ಭಯ ಆಗುತ್ತೆ. ಜೊತೆಗೆ ನಮಗೆ ಸ್ಟಾರ್ಗಳಿಲ್ಲ ಅಂದಾಗ ಸಿನಿಮಾಗಳು ಇಲ್ಲ ದೆವ್ವ ಇಲ್ಲ ದೇವ್ರನ್ನ ಹಿಡ್ಕೋಬೇಕು ನಾವು, ಅವರೇ ದೊಡ್ಡ ಸ್ಟಾರ್ಗಳು ನಮಗೆ. ಸೊ ಅವ್ರ ಮೂಲಕ ಒಂದು ಸಲಕರಣೆ ಅಂತ ಹೇಳ್ಬೋದು, ದೆವ್ವನೋ ದೇವರು, ಅದರಲ್ಲಿ ನಮಗೆ ನಂಬಿಕೆ ಇದೆಯೋ ಇಲ್ವೋ ಅದನ್ನು ಬಳಸಿ ಒಂದು ಕಥೆಯನ್ನು ಹೇಳೋಕ್ಕೆ ಸಾಧ್ಯ ಆದರೆ, ಒಂದು ಕತೆ ಕಟ್ಟಿ ಅದರ ಮೂಲಕ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಸಾಧ್ಯ ಆದರೆ, ಒಂದು ಸಂಭಾಷಣೆ ಸಾಧ್ಯ ಆದರೆ ಯಾಕಾಗಬಾರ್ದು ಅಂತ. ಅದೇ ಸೊ ಸಮಸ್ಯೆಗಳಿಗೆ ಜನ ಸ್ಪಂದಿಸ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅದೇ ಇವರು ಟ್ಯಾಗ್ಲೈನ್ ಇದೆಯಲ್ಲ ಹಾಗೆ. ಸೊ ಬೇರೆಯವ್ರಿಗೆ ಆಗ್ತಾ ಇದೆ ಅನ್ನೋದನ್ನ ನೋಡಿನೂ ಸಹ ನಮಗಾಗಬಹುದು ಅಂತ ಅನ್ನಿಸ್ತಾ ಇಲ್ಲ ನಮಗೆ. ನಾವು ಸೇಫ್ ಆಗಿದ್ದೀವಿ ಅಂತ ಅನ್ಕೊಂಡಿದ್ವಿ. ಸೊ ಒಂದು ಕಡೆ ಒಂದು ರಸ್ತೆಯಲ್ಲಿ ಬೆಂಕಿ ಹತ್ಕೊಂಡ್ರೆ ನಮ್ಮ ಮನೆಗೂ ಕೊನೆಗೊಂದು ದಿವಸ ಬಂದು ಮುಟ್ಟುತ್ತೆ. ಅಲ್ಲಿವರೆಗೂ ನಾವು ಹಾಗೆ ಅಜಾಗರೂಕರಾಗಿ ಇರಬೇಕಾ ಅಥವಾ ಎದ್ದೇಳಬೇಕಾ? ಆ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಸಣ್ಣ ಪ್ರಯತ್ನ ಇದು ಅಂತ ಹೇಳ್ಬೋದು. ಸಿನಿಮಾ ಕೃಷಿ ಮಾಡ್ತಾರಲ್ಲ, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ? ಅಂದರೆ ಬದಲಾವಣೆ ಇಲ್ಲ, ನಾವು ಮೊದಲಿಂದನೂ ಸಹಜ ಕೃಷಿನೇ ಮಾಡ್ತಾ ಇರೋದು. ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಅದನ್ನೇ ಮಾಡ್ತಾ ಇರೋದು. ನನಗೆ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೂಲ ಪ್ರೇರಣೆ ಅದೇನೆ. ನಾನು ನಂಬಿರುವಂತಹ ವಿಷಯಗಳನ್ನ ಈ ಸಿನಿಮಾ ಕೂಡ ಹೇಳ್ತಾ ಇತ್ತು. ನಾನು ನಂಬಿರುವಂಥದ್ದು ಅಂತ ಮಾತ್ರ ಅಲ್ಲ, ಒಂದಷ್ಟು ಆಧಾರಗಳಿದ್ದರಿಂದ ನಂಬಿರುವಂಥ ವಿಷಯಗಳು. ಸೊ ಆ ಥರದ ವಿಷಯಗಳನ್ನ ಈ ಸಿನಿಮಾ ಹೇಳ್ತಾ ಇದ್ದರಿಂದ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅದು. ಜೊತೆಗೆ ಇದು ಮಾತಾಡಬೇಕಾದಂಥ ವಿಷಯ, ಯಾಕಂದರೆ ತುಂಬ ಮೂಲಭೂತ ಅವಶ್ಯಕತೆ ಆಹಾರ. ಅದನ್ನೇ ನಾವು ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ಇವತ್ತಿನ ಕೊಳ್ಳುಬಾಕ ಸಂಸ್ಕೃತಿ ಜೊತೆಗೆ ಬಂಡವಾಳಶಾಹಿಗಳ ಹಿಡಿತದಲ್ಲಿರೋ ಒಂದು ಎಕಾನಮಿ ಇಟ್ಕೊಂಡಿದ್ದೀವಲ್ಲ, ಈ ಅರ್ಥವ್ಯವಸ್ಥೆ ನಮ್ಮನ್ನು ಓಡೋದಕ್ಕೆ ಪ್ರೇರೇಪಿಸ್ತಾ ಇದೆ. ನಿಂತು ನಮ್ಮ ಸುತ್ತಮುತ್ತ ಏನಿದೆ, ನಮ್ಮ ತಟ್ಟೆಯಲ್ಲಿ ಏನಿದೆ ಅಂತ ನೋಡೋದಕ್ಕೂ ನಮಗೆ ಗಮನ ಇಲ್ಲ. ಹಾಗಾಗಿದೆ ನಮ್ಮ ತಟ್ಟೆಯಲ್ಲಿ ಏನಿದೆ, ಅದರಲ್ಲಿ ಏನೇನು ತಿಂತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಏನನ್ನು ತಿನ್ನಿಸ್ತಾ ಇದೀವಿ ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ ನಾವು. ಅದನ್ನು ಯೋಚನೆ ಮಾಡೋದಕ್ಕೆ ಮಾಡಿಸ್ಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಯತ್ನ ಇದೆ ಅಂತ. ಅದು ಗೊತ್ತಿಲ್ಲ, ಒಂದು ಸಂಘಟಿತ ಪ್ರಯತ್ನ ಅನ್ಸುತ್ತೆ. ಈಗ ನೀವುಗಳು ಎಷ್ಟು ಮುಖ್ಯ ಅಲ್ಲಿ ಅಂತಂದ್ರೆ ತಗೊಂಡು ಹೋಗಿ ಈ ಥರದ ಸಿನಿಮಾಗಳನ್ನ ಈಗ ನೀವು ಬರೆಯೋ ಒಂದೊಂದು ಪದವು ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ. ನಾನಂತೂ ಹೆಚ್ಚು ಕಡಿಮೆ ರಿವ್ಯೂ ಓದೇ ಸಿನಿಮಾ ನೋಡೋನು ನಾನು. ಸೊ ರಿವ್ಯೂ ಚೆನ್ನಾಗಿಲ್ಲ ಅಂದರೆ ಅಲ್ಲೇ ಅದನ್ನ ಸ್ಪೆಲ್ಟರ್ ಮಾಡಿಬಿಟ್ಬಿಟ್ಟಿರ್ತೀವಿ. ಸೊ ರಿವ್ಯೂ ಚೆನ್ನಾಗೇ ಬರೀಬೇಕು ಅಂತಲ್ಲ, ವಸ್ತುನಿಷ್ಠವಾಗಿ ನೀವು ಏನೇನು ಬರೀತೀರೋ ಅದೆಲ್ಲವೂ ಎಲ್ಲೋ ಒಂದು ಕಡೆ ಆ ಥರದ ಒಲವಿರುವಂಥ ಅಥವಾ ಆ ಓರಿಯೆಂಟೇಷನ್ ಇರುವಂಥ ಯಾರೇ ಆಗಲಿ ಅದನ್ನು ಓದಿದಾಗ ನೋಡೋ ಸಾಧ್ಯತೆಗಳಿರ್ತವೆ. ಸೊ ಪ್ರೇಕ್ಷಕರಿಗೆ ಸಿನಿಮಾನ ತೊಗೊಂಡೋಗಿ ಸೇರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಅದು ಸೇರಿಸೋದಕ್ಕೆ ಅರ್ಹವಾ ಇಲ್ಲವಾ ಅಂತ ಅನ್ನೋದನ್ನು ನೀವೇ ನಿರ್ಧರಿಸಿ ಅದನ್ನು ಮಾಡಬೇಕಾಗತ್ತೆ. ಜೊತೆಗೆ ನಾವು ಓವರ್ ಪೀರಿಯಡ್ ಆಫ್ ಟೈಮ್, ನಾನು ಅದೆಲ್ಲ ಕಡೆ ಹೇಳ್ತಾ ಇರ್ತೀನಿ,
ಯಾಕೆ ಇಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ಗಳಿಗೆ ಇವಾಗ ಸಿಕ್ಕಾಪಟ್ಟೆ ಕಷ್ಟ ಇದೆ. ಹೊಸ ಸಿನಿಮಾಗಳು, ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಜಾಗವೇ ಇಲ್ಲ ಥಿಯೇಟರ್ಗಳಲ್ಲೂ. ನಾವು 2 ದಿವಸ ಕಲೆಕ್ಷನ್ ಅಂದರೆ 3 ದಿವಸದಲ್ಲಿ ಕಲೆಕ್ಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟೊಂದು ಪಬ್ಲಿಸಿಟಿ ಮೆಕ್ಯಾನಿಸಮ್ ನಮಗೆ ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಇರುವುದಿಲ್ಲ. ಮಂಗಳವಾರದಷ್ಟೊತ್ತಿಗೆ ನೆಕ್ಸ್ಟ್ ವಾರದ ಸಿನಿಮಾ ಡಿಸೈಡ್ ಆಗೋಗ್ಬಿಡುತ್ತೆ. ಸೊ ನೀವು ಒಂದು ವಾರದೊಳಗೂ ಅಲ್ಲ, ಅದು 3 ದಿವಸ 4 ದಿವಸದಲ್ಲಿ ನೀವು ಕಲೆಕ್ಷನ್ ತೋರಿಸ್ಬೇಕಾಗತ್ತೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಥಿಯೇಟರ್ಲಿ ಇರಬೇಕು ಸರ್. ಶುಕ್ರವಾರ ಮಧ್ಯಾಹ್ನ ಇಲ್ಲ ಡಿಸೈಡ್ ಆಗೋಗ್ಬಿಡುತ್ತಲ್ಲ. ಹೌದು, ಶುಕ್ರವಾರ ಮಧ್ಯಾಹ್ನ ನೀವು ಹೇಳ್ದಂಗೆ ನಿಜ. ನಾವು ಆಶಾವಾದಿಗಳು, ಅಲ್ಲಿ ತನಕ ಹೋಗುತ್ತೇನೋ ಅಂತ ಹೇಳ್ತಾ ಇರ್ತೀವಿ ಸಿನಿಮಾ ಮಾಡಿದವರೆಲ್ಲ. ಸೊ ಹಾಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ಗೊತ್ತಿಲ್ಲ ನಾವು ಎಲ್ಲಿ ಸೋತ್ವಿ ಅಂತ ನೋಡ್ಕೋಬೇಕಾಗತ್ತೆ. ಈಗ ಒಂದು ಲೆವೆಲ್ಗೆ OTT ಎಲ್ಲ ಬಂದಾಗ ಸಣ್ಣ ಸಣ್ಣ ಸಿನಿಮಾಗಳಿಗೆ, ಹೊಸ ಪ್ರಯತ್ನಗಳಿಗೆ ಅವಕಾಶ ಇತ್ತು, ಯಾಕೆಂದ್ರೆ ಅವ್ರಿಗೆ ಸಿನಿಮಾಗಳಿರಲಿಲ್ಲ. ಈ ಕೊರೋನಾ ಬಂದು ಹೋದ ಮೇಲೆ ದೊಡ್ಡದ ಬದಲಾವಣೆ ಏನಾಗಿದೆ ಅಂದರೆ ದೊಡ್ಡ ಸಿನಿಮಾಗಳು ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿವೆ. ಅವ್ರಿಗೆ ಅದು TV ಥರ ಇತ್ತು, ಟಿವಿಗೆ ಹೋದ್ರೆ ನಾವು ಸ್ಟಾರ್ಗಳಾಗಲ್ಲ ಅಂತ ಸ್ಟಾರ್ಗಳೆಲ್ಲ OTTಯಿಂದ ದೂರ ಇದ್ರು. ಈಗೆಲ್ಲ ಎಲ್ಲರಿಗೂ ಅಲ್ಲಿಯ ಅದರ ನಿಜವಾದ ಪಾಸಿಬಿಲಿಟೀಸ್ ಗೊತ್ತಾಗೋಗ್ಬಿಟ್ಟಿದೆ, ಸಾಧ್ಯತೆಗಳು ಗೊತ್ತಾಗೋಗಿದೆ. ಎಲ್ಲರೂ ಅಲ್ಲಿ ಕೂತಿದ್ದಾರೆ. ಈಗ ಸಣ್ಣ ಸಿನಿಮಾಗಳಿಗೆ ಅಲ್ಲೂ ಜಾಗ ಇಲ್ಲ ಈಗ. ಸೊ ಸಣ್ಣ ಸಿನಿಮಾಗಳು ಅನಾಥರಾಗಿವೆ. ಸೊ ನೀವುಗಳೆಲ್ಲ ಕೈ ಹಿಡಿದು ನಡೆಸಿದ್ರೆ ಹೊಸ ಸಿನಿಮಾಗಳು, ಹೊಸ ಪ್ರಯತ್ನಗಳು ಆಗೋದಕ್ಕೆ ಅವಕಾಶ ಇರುತ್ತೆ. ಇಲ್ಲದ್ರೆ ಬರೀ ದೊಡ್ಡ ಪ್ರಯತ್ನಗಳು ಮಾತ್ರ ಹೊಸ ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಥರದ ಪರಿಸ್ಥಿತಿ ಈಗ ಬಂದಿದೆ. ಜೊತೆಗೆ ನಾವು ಪ್ರೇಕ್ಷಕರನ್ನು ನಮ್ಮ ಜೊತೆಗೆ ತಗೊಂಡು ಹೋಗುವಂಥ ಒಂದು ಕೆಲಸದಲ್ಲೂ ನಾವು ಇದುವರೆಗೂ ಸೋತಿದ್ದೀವಿ ಅನ್ಸುತ್ತೆ. ಯಾಕೆ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರಿಲ್ಲ? ಮಲಯಾಳಂ ಸಿನಿಮಾಗಳು ಇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲಿ ಮಾತ್ರ ಹೊಸ ಪ್ರಯತ್ನಗಳಾದಾಗ ಒಪ್ಕೊತಾರೆ? ನಮ್ಮಲ್ಲಿ ಹೊಸ ಪ್ರಯತ್ನಗಳನ್ನು ತಲುಪ್ಸೋಕ್ಕೆ ಆಗಲ್ಲ, ಎಷ್ಟೇ ಮಾಧ್ಯಮ ಸಪೋರ್ಟ್ ಮಾಡಿ. ಎಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು, ಈಗ ಫೋಟೋ ಫಾರ್ ಎಕ್ಸಾಂಪಲ್, ಎಷ್ಟು ಒಳ್ಳೆ ಸಿನಿಮಾ, ಅಷ್ಟೆಲ್ಲ ಮಾಡಿ ಎಷ್ಟೆಲ್ಲ ಸಪೋರ್ಟ್ ಇದ್ರು ಸಹ ಪ್ರೇಕ್ಷಕನಿಗೆ ಯಾಕೆ ಅದು ತಲುಪಿಸ್ಲಿಕ್ಕೆ ನಮ್ಗೆ ಅಷ್ಟು ಆ ಮಟ್ಟಿಗೆ ಅದಕ್ಕೆ ಎಷ್ಟು ಶಕ್ತಿ ಇತ್ತು ಅಷ್ಟು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಾವು ಪ್ರೇಕ್ಷಕರನ್ನೇ ಬೆಳೆಸ್ಕೊಳ್ಳೋದ್ರಲ್ಲೋ ನಾವು ಸೋತಿವಿ ಸಿನಿಮಾದ್ರು ಅಂತ ನನಗೆ ಅನ್ಸುತ್ತೆ. ಅದ್ರ ಜವಾಬ್ದಾರಿ ನಾವು ತಗೊಂಡು ನಿಧಾನವಾಗಿ ಒಂದು ಪ್ರೇಕ್ಷಕ ವರ್ಗನ, ಒಂದು ಓಪನ್ ಆಗಿರುವಂಥ ಒಂದು ಮುಕ್ತ ಮನಸ್ಸಿನ ಒಬ್ಬ ಪ್ರೇಕ್ಷಕನನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಅನ್ಸುತ್ತೆ. ಆ ಥರದ್ದು ಒಂದು ಪ್ರಯತ್ನನೇ ಇದು ಅಂತ ನಾವು ಗೊತ್ತಿಲ್ಲ ಸರ್. ಈಗೆಲ್ಲ ರೆವಲ್ಯೂಷನ್ ಆಗುತ್ತಾ ಅಂತಾನೆ ಗೊತ್ತಿಲ್ಲ. ಈಗಿನ ಜನಗಳ ಮನಸ್ಥಿತಿಗೆ, ಜನಗಳ ಡೈವರ್ಷನ್ಸ್ ಇಷ್ಟೊಂದು ಇಲ್ಲ. ಯಾವುದನ್ನು ಒಂದು ಫೋಕಸ್ಡ್ ಆಗಿ ನಾವು ಏನೋ ಮಾಡ್ತೀವಿ ಅಥವಾ ಕಾರ್ಯಪ್ರವೃತ್ತರಾಗಿ ಏನೋ ಮಾಡ್ತೀವಿ ಅಥವಾ ಒಂದು ಆ್ಯಕ್ಷನ್ ತಗೋತೀವಿ ಅನ್ನೋದೇ ಆಗ್ತಾ ಇಲ್ಲ. ಎಲ್ಲವನ್ನೂ ನಾವು ಯೋಚನೆ ಮಾಡ್ತೀವಿ, ಹಿಂದೆ ಹಾಕ್ತೀವಿ, ಇನ್ನೊಬ್ರು ಯಾರೋ ಮಾಡಲಿ ಆಮೇಲೆ ನಾವು ಮಾಡೋಣ ಅಂತೀವಿ, ಅಥವಾ ಯಾರಿಗೋ ಕಾಯ್ತಾ ಇರ್ತೀವಿ. ಯಾರೋ ಒಬ್ಬ ಮೆಜಿಷಿಯನ್ ಒಬ್ಬ ಬರ್ತಾನೆ. ಈಗ ಗಾಂಧಿ ಥರದವ್ರು ಯಾರು ಬಂದು ನಮ್ಗೆ ಸ್ವಾತಂತ್ರ್ಯ ಕೊಡ್ಸೋಕ್ಕಾಗಲ್ಲ, ಇಲ್ಲ ಆ ಥರದವ್ರು ಯಾರು ಇಲ್ಲ ಈಗ. ಸೊ ಹಾಗಾಗಿ ಗೊತ್ತಿಲ್ಲ ಆ ಥರದ್ದು ಒಂದು ರೆವಲ್ಯೂಷನ್ ಆಗುತ್ತೆ ಅಂತ ಅನ್ಸಲ್ಲ. ಬಟ್ ನಿಧಾನಕ್ಕೆ ಒಂದು ಅಂಕಿಅಂಶಗಳು ನನಗೂ ಗೊತ್ತಿಲ್ಲ ಸರ್. ತುಂಬ ಕಡಿಮೆ, ಆದರೆ ತುಂಬ ಕಡಿಮೆ. ಸರ್ಕಾರಗಳು ಬಿಂಬಿಸ್ತಾ ಇರೋ ಅಷ್ಟೂ ಇಲ್ಲ. ಯಾಕಂದರೆ ಸರ್ಕಾರದಲ್ಲಿ ಆಗೋ ಸ್ಕೀಮ್ಗಳನ್ನ ನಾನು ನೋಡ್ತಾನೆ ಇರ್ತೀನಿ. ಅಂದರೆ ಅಲ್ಲಿ ನಿಜವಾದ ಕನ್ವಿಕ್ಷನ್ನೇ ಇಲ್ಲ ರೈತರಿಗೂ ನಾವು ಅವ್ರಿಗೆ ಒಪ್ಪಿಸ್ಬೇಕಾಗುತ್ತೆ. ಜೊತೆಗೆ ಒಂದು ಲಿಂಕ್ ಮಾಡಬೇಕಾಗುತ್ತೆ. ಇದು ಎರಡು ಇಲ್ಲಿ ಕಸ್ಟಮರ್ಸ್ ಅಂತ ಇರ್ತೀವಿ ನಾವೆಲ್ಲ, ಆಹಾರ ತಿನ್ನುವಂಥವ್ರು, ನಮಗೂ ರೈತರಿಗೂ ತುಂಬ ದೊಡ್ಡ ಗ್ಯಾಪ್ ಇದೆ. ಸೊ ಇದನ್ನು ಬ್ರಿಡ್ಜ್ ಮಾಡೋ ಅವಶ್ಯಕತೆ ಇದೆ. ಆ್ಯಕ್ಚುಲ್ ಆಗಿ ಮೀಡಿಯೇಟರ್ ಇಲ್ಲದೆ ಇರೋ ಒಂದು ಮಾರ್ಕೆಟ್ ಬರಬೇಕು ಅಂತ ಹೇಳ್ತಾರೆ, ಸಾಧ್ಯ ಇಲ್ಲ. ಅದು ಮೀಡಿಯೇಟರ್ ಬೇಕು, ಒಬ್ಬ ಸೆನ್ಸಿಬಲ್ ಮೀಡಿಯೇಟರ್ ಬೇಕು, ಒಬ್ಬ ಪ್ರಜ್ಞಾವಂತ ಮೀಡಿಯೇಟರ್ ಒಬ್ಬ ಬೇಕು. ಅಂಥದ್ದನ್ನು ಜೋಡಿಸುವಂಥ ಕೆಲಸ ಇಷ್ಟೊಂದೆಲ್ಲ ಟೆಕ್ನಾಲಜಿ ಅಂತ ಹೇಳ್ತೀವಿ, ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ, ಇನ್ನೂ ನಮ್ಮ ಕೆಲಸ ಸಾಧ್ಯ ಆಗಿಲ್ಲ. ಇವತ್ತಿಗೂ ಏನು ಬೆಳಿಬೇಕು ಅಂತ ರೈತನಿಗೆ ಗೊತ್ತಿಲ್ಲ, ಬೆಳೆದು ರೋಡಿಗೆ ಬಿಸಾಕ್ತಾ ಇದ್ದಾನೆ. ಜೊತೆಗೆ ಇದಂತೂ ಪೆಸ್ಟಿಸೈಡ್ ಯೂಸೇಜ್ ಅಂತೂ ಅದರ ಕಂಟ್ರೋಲೇ ಇಲ್ಲ. ಯಾಕಂದರೆ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ, ಅದಕ್ಕೆ ಸರ್ಕಾರಕ್ಕೆ ಕನ್ವಿಕ್ಷನ್ ಇಲ್ಲ. ಸರ್ಕಾರದಲ್ಲೇ ರೇಡಿಯೋಲ್ಲಿ ಹೇಳ್ತಾರೆ, ಪ್ರಧಾನಮಂತ್ರಿಗಳೇ ಹೇಳ್ತಾರೆ ನಾವು ಯೂರಿಯಾ ಪ್ರೊಡಕ್ಷನ್ ಇವತ್ತು ಅದ್ಭುತವಾಗಿ ಮಾಡಿದ್ವಿ ಅಂತಾರೆ. ಇನ್ನೊಂದು ಕಡೆ ಅವರೇ ಬಂದು ಹೇಳ್ತಾರೆ ನಾವು ಇದು ಸಾವಯವ ಕೃಷಿಗೆ ಎಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಅವ್ರಿಗೆ ಕನ್ವಿಕ್ಷನ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರಿಗೆ ಅದೊಂದು ರಾಜಕೀಯದ ಆಟ ಅಥವಾ ಒಂದು ಸಾಧನೆಗಳನ್ನ ಹೇಳಿಕೊಳ್ಳುವಂಥ ಒಂದು ಅವಕಾಶ ಅಷ್ಟೇ ಆಗಿದೆ. ಅವ್ರ ನಿಜವಾದ ಕನ್ಸರ್ನ್, ಪ್ರಜೆಗಳ ಬಗ್ಗೆ ನಿಜವಾದ ಕನ್ಸರ್ನ್ ಬಂದು ಪೊಲಿಟಿಕಲ್ ವಿಲ್ ಇದ್ದರೆ ಖಂಡಿತ ಸಾಧ್ಯ. ಅದಿಲ್ಲ ಅಂತಂದರೆ ಜನಗಳು ಪುಟ್ಟದಾಗಿ ಸಂಘಟಿತರಾಗಿ ಅಂಬೇಡ್ಕರ್ ಹೇಳಿದಾಗೆ ಬಿ ಎಜುಕೇಟೆಡ್, ಬಿ ಆರ್ಗನೈಸ್ಡ್, ಬಿ ಎಜಿಟೇಟೆಡ್, ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆದರೆ ಖಂಡಿತ ಸಾಧ್ಯ. ಶೀಘ್ರದಲ್ಲಿ ಈ ತಿಂಗಳಲ್ಲಿ ಆದಷ್ಟು ಶುಕ್ರವಾರದಿಂದ ಶನಿವಾರ, ಭಾನುವಾರ, ಸೋಮವಾರ ಎಲ್ಲ ಸಿನಿಮಾ ಓಡೋದಕ್ಕೆ ನಿಮ್ಮ ಪ್ರಯತ್ನ ಏನಾಗಿರುತ್ತೆ? ಸಿನಿಮಾನೇ ಮಾತಾಡೋದು ಸರ್. ಆದಷ್ಟು ಪಬ್ಲಿಸಿಟಿ ಮುಖಾಂತರ ನಾವು ಇದು ಮಾಡಬೇಕು, ತಲುಪಬೇಕು. ಪಬ್ಲಿಸಿಟಿನೇ ಭಾಳ ಮುಖ್ಯ. ನಿಮ್ಮ ಕಡೆ ಏನು ಎಫರ್ಟ್ ಉಳಿಸ್ಕೊಳ್ಳೋಕ್ಕೆ? ಫಾರ್ ಎಕ್ಸಾಂಪಲ್ ಹೊಸ ನಿರ್ಮಾಪಕರಿಗೆ ಥಿಯೇಟ್ರ್ ಬಾಡಿಗೆ ಕೊಡಿ ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ, ಬಾಡಿಗೆ ಎಲ್ಲ ಕೊಟ್ಟು ಮಾಡೋಕ್ಕಾಗಲ್ಲ ಸರ್. ಈಗ ಹೇಗೆ ಸರ್ ಪರ್ಸೆಂಟೇಜ್ ಮೇಲೆ ಎಲ್ಲಿ ಪರ್ಸೆಂಟೇಜ್ ನಮ್ಗೆ ಕೊಡ್ತೀವಿ ಅಂತಾರೆ ಅಲ್ಲಿ ಮಾತ್ರ ಹಾಕೋದಷ್ಟೇ.
ಬಾಡಿಗೆಗಳೆಲ್ಲ ಎಷ್ಟು ಅದೆಲ್ಲ ಮಲ್ಟಿಪ್ಲೆಕ್ಸ್ ಅಂದ್ರೆ ಎಲ್ಲ ಮಲ್ಟಿಪ್ಲೆಕ್ಸೇ ಜಾಸ್ತಿ ಆಗುತ್ತೆ. ಮಲ್ಟಿಪ್ಲೆಕ್ಸ್ಗಳು ಸಿಂಗಲ್ ಥಿಯೇಟ್ರ್ಗಳು ಕೆಲವು ಸಿಗುತ್ತೆ, ಈಗ ಪ್ರಯತ್ನ ಪಡ್ತೀವಿ. ಮುಂಚೆ ಎಲ್ಲ ನಾವು ಈ ಸಿಸ್ಟಮ್ ಇತ್ತಲ್ಲ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇತ್ತಲ್ಲ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸರಿ ಇಲ್ಲ ಅಂತಲ್ಲ ಅಂದ್ವಿ. ಈಗ OTT ಎಲ್ಲ ಬಂದ್ಮೇಲೆ ಅಯ್ಯೋ ಅದೇ ಸರಿ ಇತ್ತು, ಅಟ್ಲೀಸ್ಟ್ ಒಂದು ಹ್ಯೂಮನ್ ಕಾಂಟ್ಯಾಕ್ಟ್ ಇದಿರ್ತಿತ್ತು, ರಿಲೇಶನ್ಶಿಪ್ ಇರ್ತಾ ಇತ್ತು, ಮನುಷ್ಯನನ್ನು ಮಾತಾಡಿಸ್ತಾ ಇದ್ದ, ಮನುಷ್ಯನಿಗೆ ಗೊತ್ತಿರ್ತಿತ್ತು, ನೋವು ಸಂಕಟ ಎಲ್ಲ ಗೊತ್ತಾಗ್ತಾ ಇತ್ತು. ಈಗ OTT ಅವರು ಮಾಲ್ ಥರ, ಅಲ್ಲಿ ಯಾರು ಏನು ಗೊತ್ತಿಲ್ಲ, ಮೇಲ್ಗಡೆ ಕೆಳಗಡೆ ಬರೀ ಬಿಸ್ನೆಸ್ ಅಷ್ಟೇ. ಭಯಸ್ಥ, ಹೆದರ್ಪುಕ್ಲ ಈ ಥರದ್ದು ಒಂದು ವಾತಾವರಣದಲ್ಲಿ ಬೆಳೆದಿರ್ತಾನೆ. ಸೊ ಅದು ಬೆಳೆದು ಅವನ ಜರ್ನಿ, ಒಂದು ಚಿಕ್ಕ ಹುಡುಗನಿಂದ ಅವನು ಗೆಳೆಯ ಅಂತ ಸಾಂಗ್ ಮಾಡೋದಲ್ಲ, ಅದು ಅವನು ಮತ್ತು ಅವನ ಸ್ನೇಹಿತನ ನಡುವೆ ಬರುವಂಥ ಹಾಡು. ಸೊ ಅಲ್ಲಿಂದ ಜರ್ನಿ ಆಗಿ ಅವನು ದೊಡ್ಡವನಾದಾಗ ಅಲ್ಲಿವರೆಗೂ ಅವನ ಸುತ್ತ ನಡೆದಿರೋ ಕತೆ ಅವನಿಗೆ ತಲೆಯಲ್ಲಿ ಕೂತಿರುತ್ತೆ. ಸೊ ಅದು ಸೆಕೆಂಡ್ ಹಾಫಲ್ಲಿ ಎಳೆಯಾಗಿ ಬಿಚ್ಕೊಂತ ಹೋಗುತ್ತೆ. ಸೊ ಅದಕ್ಕೆ ಅವನು ಹೇಗೆ ಸ್ಪಂದಿಸ್ತಾನೆ, ಅವನು ಸ್ಪಂದಿಸೋದನ್ನ ಕಥೆಯಲ್ಲಿ ಹೇಗೆ ಇದು ಮಾಡಿದ್ದಾರೆ ಅಂದರೆ ಸಮಾಜಮುಖಿಯಾಗಿ, ಅಂದರೆ ಈಗ ಆಗುವಂಥ ಈಗ ಇಷ್ಟು ವಿಚಾರ ಏನು ಮಾತಾಡಿದ್ವಿ ಅದಕ್ಕೆ ಆ್ಯಕ್ಷನ್ ತೊಗೊಳೋದಕ್ಕೆ ಒಂದು ಇಡೀ ಸಮಾಜ ತೊಗೋಬೇಕಾಗತ್ತೆ. ಬಟ್ ಸಿನಿಮಾದಲ್ಲಿ ಹಾಗೆ ಅಷ್ಟೊಂದು ಇದಿರಲಿಲ್ಲ ಸ್ಪೇಸ್. ಸೊ ಹಾಗಾಗಿ ಒಂದು ಪಾತ್ರನ ಅವರು ಅದಕ್ಕೆ ಸ್ಪಂದಿಸೋ ಥರ ಮಾಡಿದ್ದಾರೆ. ಸೊ ಅವನು ಅದಕ್ಕೆ ಆ ಎಲ್ಲ ಘಟನೆಗಳಿಗೆ ಅವನು ಒಂದೊಂದೇ ಆಗಿ ಉತ್ತರ ಕೊಡಬೇಕು ಅನ್ನೋ ಪಾಯಿಂಟಿಗೆ ಬಂದು, ಸೊ ಇದು ಇನ್ನು ಮುಂದಕ್ಕೆ ಆಗಬಾರ್ದು, ಸೊ ನನಗೆ ಇವತ್ತಾಗಿದೆ ಮುಂದೆ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಪಾಯಿಂಟಲ್ಲಿ ಅವನು ಎಚ್ಚೆತ್ಕೊಂಡು ಅವನು ಒಂದಷ್ಟು ಕೆಲಸಗಳನ್ನ ಅಥವಾ ಅದಕ್ಕೆ ನಿಂತ್ಕೊತಾನೆ, ವಿಚಾರಗಳಿಗೆ ವಿರುದ್ಧವಾಗಿ ನಿಂತ್ಕೊತಾನೆ, ಆ ಥರದೊಂದು ಪಾತ್ರ. ಸೊ ಅವನು ತುಂಬ ಏನೂ ನಿಶಕ್ತ ಅಂತಿದ್ದವನು ಶಕ್ತಿವಂತನಾಗಿ ಕೆಲಸ ಮಾಡೋಂಥ ಒಂದು ಪಾತ್ರ. ತುಂಬ ವೇರಿಯೇಷನ್ಸ್ ಇದೆ, ಪಾತ್ರದ ಆಳ ತುಂಬ ಚೆನ್ನಾಗಿದೆ. ಸೊ ಅದು ನನಗೆ ಇಷ್ಟ ಆಗಿದೆ ಪಾತ್ರದಲ್ಲಿ. ಸೊ ಬೇಸಿಕಲಿ ನಾನು ಇಷ್ಟಪಡೋದು ಕತೆ, ಎಂಟರ್ಟೈನ್ಮೆಂಟ್. ಓಕೆ, ಅಗೇನ್ ಸಿನಿಮಾದಲ್ಲಿ ಯೂಶಲಿ ಒಂದು ಮೆಸೇಜ್ ಹುಡುಕ್ತಾ ಇರ್ತೀನಿ, ಈ ಸಿನಿಮಾ ನೋಡಿದ್ಮೇಲೆ ಇದರಲ್ಲಿ ಏನಿತ್ತು ಅಂತ. ಸೊ ನನಗದು ಪರ್ಸ್ನಲ್ ಆಗಿ ನನ್ನ ಒಂದು ಎಕ್ಸೈಸ್. ಸೊ ಇದರಲ್ಲಿ ನನಗೆ ಆ ಪಾತ್ರ ಆಗಲಿ ಅಥವಾ ಕತೆಗಾಗಲಿ ಎರಡೂ ಇತ್ತು. ಸೊ ಹಂಗಾಗಿ ನನಗೆ ಇವತ್ತು ಖುಷಿ ಇದೆ ಪಾತ್ರ ಮಾಡಿದ್ದಕ್ಕೆ. ಸೊ ಹಾರರು ಬರೀ ಹೆದರ್ಸ್ಬೇಕು ಅನ್ನೋ ಪಾಯಿಂಟ್ ಅಲ್ಲ, ನಿಜವಾಗಿಯೂ ಅವನಿಗೆ ಗೊತ್ತಿಲ್ದಿರ ಹಾಗೆ ಒಂದಷ್ಟು ವಿಚಾರ ಅವನು ಚಿಕ್ಕ ವಯಸ್ಸಿಂದನೂ ನಡ್ಕೊಂಬಂದು, ನೀವು ಟ್ರೈಲರ್ ಜ್ಞಾಪಿಸ್ಕೊಂಡ್ರೆ ಟ್ರೈಲರಲ್ಲಿ ಅದೆಲ್ಲ ತುಣುಕುಗಳು ತೋರಿಸಿದೀವಿ. ಸೊ ಹಂಗಾಗಿ ಅದು ಅವನೇ ಅರಿವಿಲ್ದಂಗೆ ಒಳಗಡೆ ಇರುತ್ತೆ, ಅದೊಂದು ಪಾತ್ರ ಇರುತ್ತೆ, ಅದು ಅಥವಾ ಒಂದು ವಿಚಾರ ಕೂತಿರುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವನು ಬಿಹೇವ್ ಮಾಡಿರ್ತಾನೆ. ಸೊ ಹಂಗಾಗಿ ಕಥೆಲಿದೆ, ಸುಮ್ಮನೆ ಒಂದು ಅಂದರೆ ಆಕರ್ಷಣೆಗೆ ಮಾಡಿರೋದಲ್ಲ, ಪಾತ್ರ ಇದೆ ಆತ. ಹಾಂ ಸರ್, ಅವಿನಾಶ್ ಸರ್ ಒಂದು ಸ್ವಲ್ಪ ಲಿಬರ್ಟಿ ತೊಗೊಂಡಿದ್ದೀವಿ, ಎಕ್ಸಾಕ್ಟ್ ಆಗಿ ಅಲ್ಲದೆ ಆದ್ರೂ ಅದರ ಅಕ್ಕಪಕ್ಕ ಇರೋಂಥ ಪಾತ್ರನೇ ಅವರು. ಅಂದರೆ ಆ ಭಾವನೆ ಏನು ಎಕ್ಸ್ಪ್ರೆಷನ್ ಇದೆ ಅಲ್ಲಿ ಸೂಟ್ ಆಗುತ್ತೆ, ಅವ್ರಿಗೂ ಸೂಟ್ ಆಗುತ್ತೆ. ಹಾಗಾಗಿ ಅದು ತೊಗೊಂಡಿರೋದು. ಆಮೇಲೆ ಅಲ್ಲಿ ಕನೆಕ್ಟ್ ಇದೆ, ಸಿನಿಮಾ ನೋಡಿದಾಗ ಆ ಪಾತ್ರಕ್ಕೂ ಅವಿನಾಶ್ ಸರ್ ಪಾತ್ರಕ್ಕೂ ಒಂದು ದೊಡ್ಡ ಕನೆಕ್ಟ್ ಇದೆ. ಬೇರೆ ಒಬ್ಬ ಗೃಹಿಣಿ ಪಾತ್ರ, ರುಕ್ಕು ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಗೃಹಿಣಿಗೆ ಕುಟುಂಬ ತುಂಬಾ ಮುಖ್ಯ ಇರುತ್ತೆ. ಸುತ್ತ ಏನ್ ನಡೀತಾ ಇದೆ ಅಥವಾ ಜಗತ್ತಲ್ಲಿ ಏನು ಬೆಳವಣಿಗೆಗಳಾಗ್ತಿದೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲ್ಲ. ಅಂದ್ರೆ ಮೊದಲನೇ ಪ್ರಿಯಾರಿಟಿ ಯಾವಾಗ್ಲೂ ಕುಟುಂಬ, ಗಂಡ, ಮಕ್ಕಳು ಇದೇ ಆಗಿರುತ್ತೆ. ಸೊ ನನ್ನ ಪಾತ್ರ ಅದ್ರ ಮೇಲೆ ಹೋಗುತ್ತೆ. ಒಂದು ಸಿಂಪಲ್ ಗೃಹಿಣಿ ಏನು ಮನೆಗೋಸ್ಕರ ಏನ್ ಮಾಡ್ತಾಳೆ, ಜಗತ್ತಲ್ಲಿ ಆಗೋದೊಳಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಅವಳ ಕೊನೆಗೆ ಏನ್ ನಿರ್ಧಾರ ಮಾಡ್ತಾಳೆ, ಅವಳ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಆ ಥರದೊಂದು ಪಾತ್ರ. ಏನಾದ್ರೂ ಪ್ರಶ್ನೆ ಇದ್ರೆ? ಆಕ್ಚುಲಿ ಅಂದ್ರೆ ನನ್ನ ಪಾತ್ರ ಹೇಗಿದೆ ಅಂದ್ರೆ ಬದಲಾವಣೆಗೆ ಮೊದಲಿಗೆ ಸ್ಪಂದಿಸಲ್ಲ, ಅದು ತನ್ನ ಕುಟುಂಬಕ್ಕೆ ಬಂದ ಮೇಲೆ ಅವಳಿಗೆ ಅದು ಗೊತ್ತಾಗುತ್ತೆ. ಓಕೆ, ಜಗತ್ತಲ್ಲಿ ಹೀಗ್ ನಡೀತಾ ಇದೆ, ಇದು ಹೀಗ್ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಮೊದ್ಲಿಗೆ ಅವಳಿಗೆ ಜಗತ್ತಿನ ಬಗ್ಗೆ ಆಸಕ್ತಿ ಇರಲ್ಲ. ಅದ್ ಯಾವಾಗ ತನ್ನ ಕುಟುಂಬಕ್ಕೆ ಬರುತ್ತೋ ಆಗ ಅವಳು ಎಚ್ಚೆತ್ಕೋತಾಳೆ. ಇದ್ರಲ್ಲಿ ಆದ್ರೆ ನನ್ ಪಾತ್ರ ಹೇಗೆ ಅಂದ್ರೆ ಒಂದು ತುಂಬಾ ಸಿಂಪಲ್, ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವಳು ಅದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ. ಎಲ್ರೂ ತುಂಬಾ ಧೈರ್ಯವಾಗೇ ರಿಯಾಕ್ಟ್ ಮಾಡಲ್ಲ, ಅಥವಾ ಪ್ರತಿಯೊಬ್ರು ರೆವಲ್ಯೂಷನ್ ತಗೋತೀನಿ ಅಂತ ಬರಲ್ಲ. ನನ್ನ ಪಾತ್ರ ಹೇಗ್ ಯೋಚನೆ ಮಾಡ್ಬೋದು ಹಾಗೆ ಯೋಚನೆ ಮಾಡಿದೆ ಅದರಲ್ಲಿ.
ಅದು ಫೈನಲ್ ರಿಸಲ್ಟ್ ಏನಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಹೇಳ್ಬಿಟ್ರೆ ನಾನು ಅದ್ರ ಸಿನಿಮಾ ನೋಡೋಕೆ ಏನೋ ಆಸಕ್ತಿನೇ ಇರಲ್ಲ, ವಿಷಯ ಇರಲ್ಲ ಸರ್. ಅದ್ ನೀವು ನೋಡ್ಬೇಕು ಸರ್. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದು ಆ ಥರದೊಂದು ಸಿಂಪಲ್ ಗೃಹಿಣಿ, ಗಂಡ ಮಕ್ಕಳು ಮನೆ ಅಂತ ಇರೋಳು, ಆ ಥರದ್ದೆಲ್ಲ ಬೆಳವಣಿಗೆಗಳಾದಾಗ ಅವಳು ಹೇಗ್ ಯೋಚನೆ ಮಾಡ್ಬೋದು, ಅಥವಾ ಅವಳು ನಿಜವಾಗ್ಲೂ ಕೈ ಜೋಡ್ಸಕ್ ಆಗತ್ತಾ, ಅವಳ ಕೈಲಿ ಕೈ ಜೋಡಿಸ್ಬೋದಾ, ಅದೆಲ್ಲ ನೀವು ಅಲ್ಲೇ ನೋಡಿದ್ರೆ ಚೆನ್ನಾಗಿರುತ್ತೆ. ಅಡುಗೆ ಮನೆ ಕೆಲಸ ಮಾಡದೇ ಇದ್ರೆ ಆಯ್ತಲ್ಲ. ಅದೇ ದೊಡ್ಡ ಅವರು 90ರ ಕಾಲಘಟ್ಟದಲ್ಲಿ ಬರೋ ಪಾತ್ರ. 90ರಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಇಲ್ಲ, ಹಂಗಾಗಿ ಮನೆ ಕೆಲಸ ಮಾಡ್ಬೇಕು ಬಂತು ಪಾಪ. ಅಡುಗೆ ಅದ್ರ ಬಗ್ಗೆನೇ ಆಕ್ಚುಲ್ ಆಗಿ ಸಿನಿಮಾ. ಅಡುಗೆ ಅದೊಂದು ಇದೆ ನಮ್ಮಲ್ಲಿ. ಅಡುಗೆ ಮನೆಯ ಕೆಲಸವನ್ನ ಒಂದಷ್ಟು ಕಡೆ, ಯಾಕಂದ್ರೆ ತುಂಬಾ ಮುಖ್ಯವಾದ ಕೆಲಸ. ನಾನು ಎಲ್ಲೋ ಹೇಳ್ತಾ ಇದ್ದೀನಿ, ಅಡುಗೆ ಅನ್ನೋದು ತುಂಬಾ ಸಾಧಾರಣವಾದ ಕೆಲಸ ಅಲ್ಲ. ಪಂಚಭೂತಗಳನ್ನ ಹಿಡಿದು ಬಳಸ್ಕೊಂಡು, ಪಂಚಭೂತಗಳನ್ನ ಬಳಸಿ, ಪಂಚಭೂತಗಳ ಜೊತೆ ಕೆಲಸ ಮಾಡಿ ಆಹಾರವನ್ನು ಸೃಷ್ಟಿ ಮಾಡೋ ಕೆಲಸ. ಯಾಕಂದ್ರೆ ಅಲ್ಲಿ ಬೆಂಕಿ ಬೇಕು, ಗಾಳಿ ಬೇಕು, ನೀರು ಬೇಕು, ಎಲ್ಲವೂ ಬೇಕಲ್ಲ. ಭೂಮಿಯಿಂದ ಒಂದು ಇದು ಬೇಕು, ಏನದು ಮೂಲ ಪರಿಕರಗಳಿಗೆ ಬೇಕು. ಸೊ ಪಂಚಭೂತಗಳ ಜೊತೆ ಮಾಡುವಂತ ಒಂದು ಅದ್ಭುತವಾದ ಕೆಲಸ. ಸೊ ಆ ಕೆಲಸನ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಅದು ಹೆಣ್ಣಿಗೆ ಮಾತ್ರ ಮೀಸಲು ಅಂತ ಮಾಡಿದ್ದೇನೆ ಒಂದು ಸಮಸ್ಯೆ ಅನ್ಸುತ್ತೆ. ಅದನ್ನ ಮೀರೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ಸುತ್ತೆ ಈ ಸಿನಿಮಾಲೆಲ್ಲ. ನಚಿಕೇತ ಹೇಗೆ ವೆರಿ ಅನ್ಕಾನ್ಫಿಡೆಂಟ್ ಆಗಿರ್ತಾರೆ, ಮಹಾಲಕ್ಷ್ಮಿ ತುಂಬಾ ಕಾನ್ಫಿಡೆಂಟ್, ತುಂಬಾ ಬೋಲ್ಡ್ ಆಗಿರ್ತಾಳೆ. ಅಂದ್ರೆ ಅವಳೇನೇ ಬಂದ್ರು ನಾನು ಎದುರಿಸ್ತೀನಿ ಅನ್ನೋ ಒಂದು ಪಾತ್ರ. ಮತ್ತೆ ಸಾಧಾರಣವಾಗಿ ಏನೋ ಅವಳು ಯು ಕಾಂಟ್ ಕನ್ವಿನ್ಸ್ ಹರ್. ಅವಳು ಏನನ್ನೋ ಈ ತರ ನೋಡಿ ಓಕೆ ಇದು ಇರ್ಬೋದಾ, ಹೀಗೆ ಇರ್ಬೋದು ಅಂತ ಶಿ ಡಸಂಟ್ ಗೆಟ್ ಕನ್ವಿನ್ಸ್ಡ್. ಸೊ ಆ ಥರದ ಒಂದು ಪಾತ್ರ ನಾನು ಮಾಡಿದ್ದೀನಿ. ಕಿಶೋರ್ ಸರ್ ಹೇಳ್ದಂಗೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಾವು ಹಾರರ್ನ ನೋಡ್ತಾ ಇದೀವಿ, ಬಟ್ ವಿ ಡೋಂಟ್ ರಿಯಲೈಸ್ ದ್ಯಾಟ್. ಸೊ ಮೂವಿಯಲ್ಲಿ ಸಮ್ವೇರ್ ಟು ಅ ವೆರಿ ಸ್ಪೆಸಿಫಿಕ್ ಪಾಯಿಂಟ್ನ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೀವಿ. ಸೊ ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಹೇಗೆ ಸತ್ಯ ಅವರು ಅದನ್ನು ಪರಿಕಲ್ಪಿಸಿ ಮಾಡಿದರೆ ಅದು ತುಂಬ ಅದ್ಭುತವಾಗಿ ಬಂದಿದೆ. ಸಿನಿಮಾ ಜನ ಬರಬೇಕು, ನೋಡಬೇಕು, ತಾವುಗಳು ಕೈ ಜೋಡಿಸ್ಬೇಕು. ಸಾಕಷ್ಟು ಕೈ ಜೋಡಿಸಿದ್ದೀರಾ, ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಕೃತಜ್ಞತೆ ಅಥವಾ ಥ್ಯಾಂಕ್ಸ್ ಅಥವಾ ಮುಂದೆ ನಿಮ್ಮ ಸಹಾಯ ಬೇಕು ಅನ್ನೋದಕ್ಕೊಂದು ಒಂದೆರಡು ಮಾತಷ್ಟೇ. ಕುಂಜರ ಫಿಲ್ಮ್ಸ್ ಆಗಿದ್ದು ಒಂದು ನನ್ನ ಸ್ನೇಹಿತರು, ನಾನು ಸತ್ಯ ಅಥವಾ ನನ್ನನ್ನು ಯಾರೊಂದು 8 ವರ್ಷದಿಂದ ಕಂಡಿದ್ದಾರೆ ಅಥವಾ ನೋಡಿದ್ದಾರೆ, ಅವರು ಇಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಲಿ ಅನ್ನೋದಕ್ಕೆ ನಾನು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ನನಗೆ ಮಾಡೋಕ್ಕಾಗಿರೋದು. ಸೊ ಅದ್ರ ಜೊತೆಗೆ ಕಿಶೋರ್ ಸರ್ ಆಗಲಿ, ಅವಿನಾಶ್ ಸರ್ ಆಗಲಿ, ಯೋಗರಾಜ್ ಭಟ್, ಪ್ರಶಾಂತ್ ಸತ್ತಿ, ಮಂಜುನಾಥ್ ಸರ್, ವಿಜಯಣ್ಣ ಸರ್, ಸೋಮಣ್ಣ ಸರ್, ಇವರೆಲ್ಲ ನನ್ನ ನಿಜವಾಗ್ಲೂ ನನ್ನೊಂದು ದೊಡ್ಡ ತಂಡ. ಇದು ಅಂದರೆ ಹೊಸೊಬ್ರಿಗೆ ಅಂತ ಬಂದಾಗ ನನಗೆ ಮನಸ್ಸಲ್ಲಿ ಒಂದಷ್ಟು ಚಾಲೆಂಜಸ್ ಬಂದಿತ್ತು. ಅಂದರೆ ಹೊಸ ಪ್ರೊಡಕ್ಷನ್ ಮಾಡಿದಾಗ ಹೇಗೆ ನಿಜವಾಗ್ಲೂ ಅಂದರೆ ಸತ್ಯ ಸಪೋರ್ಟೆಡ್ ತಂಡ ಕಟ್ಕೊಂಡಿದ್ದೀವಿ. ಇವತ್ತು ನಾವು ಹೋಗಿ ಕಿಶೋರ್ ಸರ್ ಕೇಳಿದಾಗ, ಸರ್ ಈ ಥರದೊಂದು ಹೇಳ್ಬೋದಾ ವಿಚಾರ ಅಂದಾಗ, ಮಾಡ್ಬೋದು ನೋಡಿ, ಅದನ್ನ ಎಂಟರ್ಟೈನ್ಮೆಂಟ್ ಫಾರ್ಮ್ ಹೇಗೆ ತರ್ತೀರಾ ಅಥವಾ ಹೇಗೆ ಅಡ್ರೆಸ್ ಮಾಡ್ತೀರಾ, ಅದು ಚಾಲೆಂಜ್ ಇದೆ ಅಂತಂದರು. ಸೊ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್. ನನಗೆ ಇದಕ್ಕಿಂತ ಒಂದು ಉತ್ಕೃಷ್ಟವಾದ ವೇದಿಕೆ ಸಿಗಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ನಂತರ ಪ್ರಿಂಟ್ ಮೀಡಿಯಾ, ವಿಷುವಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾ ಆಗಲಿ, ಇಲ್ಲಿವರೆಗೂ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ನ, ಸಿನಿಮಾನ ಆ್ಯಕ್ಚುಲ್ ಆಗಿ ಆಡಿಯನ್ಸ್ಗೆ ತಲುಪಿಸೋದು ತುಂಬ ಕಷ್ಟ ಆಗ್ತದೆ. ನನಗಿನ ಚೆನ್ನಾಗಿ ಗೊತ್ತಿದೆ, ಇಲ್ಲಿ ಇಟ್ ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಸಿನಿಮಾ ಮಾಡೋದಕ್ಕಿಂತ ರೀಚ್ ಮಾಡಿಸೋದು ತುಂಬ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಸೊ ಅದನ್ನು ಆದಷ್ಟು ಕವರ್ ಮಾಡ್ಕೊಂಡಿದ್ದೀವಿ. ನನಗೆ ಇವರು ಡಿಸ್ಟ್ರಿಬ್ಯೂಷನ್ ಆಗಲಿ ಒಂದು ನಂಬಿಕೆ ಇದೆ. ನಂಬಿಕೆ ಅನ್ನೋದಕ್ಕಿಂತ ನಮಗೆ ಆ ನಂಬಿಕೆಯಲ್ಲಿ ಇದ್ದೀನಿ, ಆಗತ್ತಿದು ಒಂದಷ್ಟು ದಿವಸ ನಿಲ್ಲೋಕ್ಕೆ ಸಾಧ್ಯತೆಗಳಿದೆ ಅಂತ. ಸೊ ಆ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದ ನಂತರ ತಾವು ದಯವಿಟ್ಟು ಎಲ್ಲ ಜೊತೆಗೆ ನಿಲ್ಲಬೇಕು ಅಂತ ಕೇಳ್ಕೊತಿದ್ದೀನಿ. ಸೊ ಹಾಗಾಗಿ ಐ ಆಮ್ ರಿಕ್ವೆಸ್ಟಿಂಗ್ ಪ್ರತಿಯೊಬ್ಬರನ್ನು ಸಪೋರ್ಟ್ ಮಾಡಿ. ಇದು ನಮ್ಮ ಕನ್ನಡದ ನಿಜವಾಗ್ಲೂ ಮಣ್ಣಿನ ಚಿತ್ರ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಜನಗಳಿಗೆ ತಲುಪಿಸಿ ಅವ್ರಿಗೆ ಏನು ಅನಿಸುತ್ತೋ ಅದು ಅನ್ನಿಸ್ಲಿ. ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತ ಇದೆ, ಜೊತೆಗೆ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಎಲ್ರಿಗೂ. ಸರ್ ಇಲ್ಲಿ ನೋಡಿ ಸರ್.